ಸದ್ಯ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ಅಲ್ಲಿನ ವ್ಯವಸ್ಥೆ ನೋಡಿ ಜೀವನವೇ ಬೇಡ ಎಂದೆನಿಸುತ್ತದೆಯಂತೆ. ಮೊನ್ನೆ ಕೋರ್ಟ್ನಲ್ಲಿ ನನಗೆ ಸ್ವಲ್ಪ ವಿಷ ಕೊಡಿ ಎಂದಿದ್ದ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಹೇಳಿದ್ದೇನು ಗೊತ್ತಾ? ದರ್ಶನ್ ಇದೀಗ ಪರಪ್ಪನಗ್ರಹಾರ ಜೈಲಿನಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದಾರೆ. ದರ್ಶನ್ ಪರಿಸ್ಥಿತಿ ನೋಡಿ ಸ್ನೇಹಿತ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ಸುದೀಪ್ ಅವರು ಮೊದಲಿನಿಂದಲೂ ಸ್ನೇಹಿತ ದರ್ಶನ್ ಅವರನ್ನ ಬಿಟ್ಟುಕೊಟ್ಟಿಲ್ಲ. ಎಲ್ಲದರಲ್ಲೂ ದರ್ಶನ್ ಪರವಾಗಿ ನಿಂತಿದ್ದಾರೆ. ಇದೀಗ ಮತ್ತೆ ದರ್ಶನ್ ಪರ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್. ನಾನು ದರ್ಶನ್ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ತುಂಬಾ ಒಳ್ಳೆಯ ಮನಸ್ಸು. ದರ್ಶನ್ ಅವರು ಆರೋಪ ಮುಕ್ತರಾಗಿ ಆದಷ್ಟು ಬೇಗ ಹೊರಗೆ ಬರಲಿ. ಎಲ್ಲರಿಗೂ ಒಂದು ಕೆಟ್ಟ ಕಾಲ ಅಂತ ಇರುತ್ತಲ್ಲ, ಅದು ಸದ್ಯಕ್ಕೆ ದರ್ಶನ್ಗೆ ಬಂದಿದೆ. ರಾಜನಂತೆ ಇದ್ದ ವ್ಯಕ್ತಿಗೆ ಸಡನ್ ಆಗಿ ಜೈಲುವಾಸ ಎಂದು ಬಂದಾಗ ಯಾರೇ ಆಗಲಿ ವೀಕ್ ಆಗುತ್ತಾರೆ. ಜನರ ನಡುವೆ ಹೀರೋ ಆಗಿದ್ದವನು ಸಡನ್ ಆಗಿ ಇಲ್ಲಿಗೆ ಬಂದು ಬಿಟ್ಟೆನಲ್ಲ ಅನಿಸುತ್ತದೆ. ಎಲ್ಲರ ಪ್ರಾರ್ಥನೆಯಿಂದ ದರ್ಶನ್ ಬೇಗ ಹೊರಗಡೆ ಬರಬೇಕು. ಅವರಿಗಾಗಿ ದೊಡ್ಡ ಸಮೂಹವೇ ಹೊರಗಡೆ ಕಾಯುತ್ತಿದೆ. ಏನೇ ಆಗಲಿ ತಾಳ್ಮೆಯಿಂದ ಕಾಯಬೇಕು. ಅದು ಬಿಟ್ಟು ವಿಷ ಕೊಡಿ, ಜೀವನ ಸಾಕು ಎನ್ನುವ ನಿರ್ಧಾರಕ್ಕೆ ಬರಬಾರದು. ಅವರ ಕುಟುಂಬ ನೋವಿನಲ್ಲಿದೆ. ಹಾಗಾಗಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಟ್ರೋಲ್ ಮಾಡುವುದಾಗಲಿ ಕಾಮೆಂಟ್ ಮಾಡುವುದಾಗಲಿ ಮಾಡಬಾರದು. ದರ್ಶನ್ ಅವರ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ ಎನ್ನುವ ಮಾತು ಸುದೀಪ್ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಸುದೀಪ್ ಅವರ ಮಾತಿಗೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.